ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಆ್ಯಂಡ್ ಹೊಸದಾಗಿ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಆ್ಯಂಡ್ ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲು, ಯಾಕಂದರೆ ನಾನು ಇಲ್ಲೊಂದು ಸ್ಯಾಂಪಲ್ಸ್ಗಳು ಮಾಡಿ ಕಳಿಸ್ತಾ ಇದ್ದೀನಿ. ಸ್ಯಾಂಪಲ್ಸ್ ಯಾವ ರೀತಿ ಇದೆ, ಯಾವ ಪ್ರಾಡಕ್ಟ್ ಬಂದಿದೆ ಅಂತ ತಿಳಿಸ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ 2 ಥರದ ಪ್ಲೇಟ್ ತೊಗೊಂಡಿದ್ದೀನಿ. ಓಕೆ, ಸೊ ನಿಮಗೆಲ್ಲರೂ ಗೊತ್ತಿರೋ ಹಾಗೆಯೇ ನನ್ನ ಚಾನಲಲ್ಲಿ ನಾನು ಟೈಲರಿಂಗ್ ಕಲಿದೇ ಇರುವಂಥ ಹೆಣ್ಮಕ್ಳಿಗೂ ಕೂಡ ಕೆಲಸ ಸಿಗಲಿ ಅಂತ ಹೇಳಿ ಸೊ ಇಲ್ಲಿ ಐಡಿಯಾಸ್ಗಳನ್ನ ಹೇಳ್ತಾ ಇರ್ತೀನಿ. ಸೊ ಅದೇ ರೀತಿಯಲ್ಲಿ 2 ಪ್ಲೇಟ್ ತೊಗೊಂಡಿದ್ದೀನಿ, ಒಂದು ದೊಡ್ಡದು, ಒಂದು ಸ್ವಲ್ಪ ಚಿಕ್ಕದು. ಓಕೆ, ಬಟ್ ಟ್ರೈ ಮಾಡಿ ಪ್ರಾಡಕ್ಟ್ ಮಾಡುವಾಗ ಸ್ವಲ್ಪ ದೊಡ್ಡದೇ ರೌಂಡ್ ಸರ್ಕಲ್ ಇರುವಂಥ, ಅದು ಪ್ಲೇಟ್ ಆಗಿರ್ಬೋದು, ಕಾರ್ಬೋರ್ಡ್ ಆಗಿರ್ಬೋದು, ದೊಡ್ಡದೇ ಬೇಕಾಗುತ್ತೆ. ತುಂಬ ಚಿಕ್ಕದು ತೊಗೊಳಕ್ಕೆ ಹೋಗಬೇಡಿ, ಪ್ರಾಡಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲ ಅಂತಂದರೆ ಬಟ್ಟೆ ಕೂಡ ವೇಸ್ಟ್ ಆಗುತ್ತೆ. ಈ ರೀತಿ ಬರಬೇಕು ನಮಗೆ ಮಧ್ಯದಲ್ಲಿ. ಓಕೆ, ಸೊ ಈ ರೀತಿ ನಾನು 2 ಪ್ಲೇಟ್ ತೊಗೊಂಡಿರುವಂಥದ್ದು ಅಳತೆಗೋಸ್ಕರ. ಓಕೆ, ಸೊ ಇವಾಗ ಮಾಡ್ತಾ ತೋರಿಸ್ತೀನಿ ಅಲ್ವಾ, ನಿಮ್ಗೊಂದು ಅಂದಾಜು ಬರುತ್ತೆ. ಸೊ ಈ ಪ್ರಾಡಕ್ಟ್ ಇವತ್ತೇ ಮಾಡಿ ನೋಡಿ. ಸಪೋಸ್ ನಿಮಗೆ ಇದು ಬರುತ್ತೆ ಅಂದರೆ, ಸೊ ಇನ್ ಕೇಸ್ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ರೆ ಈ ರೀತಿ ಫ್ಯಾಬ್ರಿಕ್ ಯೂಸ್ ಮಾಡಿ. ಫ್ಯಾಬ್ರಿಕ್ ಯಾವುದಿದು ಅಂತಂದರೆ ಇದು ಆರ್ಗೆನ್ಸಾ ಅಂತ ಹೇಳ್ತಾರೆ, ಸ್ವಲ್ಪ ಹಾರ್ಡ್ ಬಟ್ಟೆ ಇರುತ್ತೆ. ಓಕೆ, ಸೊ ಇದು ಕೂಡ ತುಂಬ ಕಾಸ್ಟ್ಲಿ ಇರೋದಿಲ್ಲ. ಇದು ಒಂದು 50-60 ರುಪೀಸ್ಗೆ ಹೋಲ್ಸೇಲರ್ ಕೊಡ್ತಾರೆ ನಿಮಗೆ. ಓಕೆ, ಬಟ್ ಆದರೆ ನೀವು ಶಾಪಲ್ಲಿ ಹೋಗಿ ಕೇಳಿದರೆ, ನಾರ್ಮಲ್ ಶಾಪಲ್ಲಿ ಮೇ ಬಿ ಇದು 100 ರೂಪಾಯಿಗಿಂತ ಮೇಲ್ಪಟ್ಟು ಕೂಡ ಹೋಗ್ಬೋದು. ಓಕೆ, 1 ಮೀಟರ್ ಇದೇನು, ಇದು 1 ಮೀಟರ್ ತೊಗೊಂಡಿರುವಂಥದ್ದು. 2 ಮೀಟರ್ ಇದೆ. ಇದು ಒಂದು ರೆಡ್ ಕಲರು, ಒಂದು ಲೈಟ್ ಸ್ಕೈ ಬ್ಲೂ ಕಲರ್ ಇದೆ ಆ್ಯಕ್ಚುಲಿ. ಓಕೆ, ಒಂದು ಆನಂದಿ ಕಲರ್ ಅಂತ ಕೂಡ ಹೇಳ್ತೀವಿ. ಸೊ ಆ ರೀತಿ ಇದೆ. ಆ್ಯಂಡ್ ನಿಮ್ಗೆ ಇಲ್ಲಿ ನೋಡುವಾಗ ಸ್ವಲ್ಪ ಚೇಂಜ್ ಕಾಣಿಸ್ಬೋದು ಕಲರ್, ಅದು ಇನ್ನೊಂದು ಲೈಟ್ ಕಲರು. ಈ ಬಟ್ಟೆ ತುಂಬ ಟ್ರಾನ್ಸ್ಪರೆಂಟ್ ಇರುತ್ತೆ, ಮತ್ತೊಂದು ಒಳ್ಳೆ ಕ್ವಾಲಿಟಿ ಬಟ್ಟೆ. ಇದು ಬಿಲ್ಕುಲ್ ಹರಿದು ಹೋಗೋದಿಲ್ಲ ಬಟ್ಟೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಟ್ರಾನ್ಸ್ಪರೆಂಟು ತುಂಬ ಇರುತ್ತೆ. ಇದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ, ನಾರ್ಮಲಿ ಇವಾಗ ಗಿಫ್ಟ್ ಪ್ಯಾಕ್ ಕೊಡೋದಕ್ಕೆ, ಮತ್ತು ಮದುವೆಯಲ್ಲಿ ಮತ್ತು ಸೀರೆ ಎಲ್ಲ ಪ್ಯಾಕ್ ಮಾಡೋದಕ್ಕೆ, ಸೀರೆ ಕವರ್ ಎಲ್ಲ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಮತ್ತು ಫ್ಲವರ್ಸ್ಗಳನ್ನ ರೆಡಿ ಮಾಡ್ತಾರೆ. ಡೆಕೋರೇಷನ್ ಐಟಮ್ಸು ಜಾಸ್ತಿ ರೆಡಿ ಆಗುತ್ತೆ ಈ ಬಟ್ಟೆಯಿಂದ. ಆರ್ಗೆನ್ಸಾ ಫ್ಯಾಬ್ರಿಕ್ಕು ಇದರಲ್ಲಿ ಸುಮಾರು ಒಂದು ಥರದಲ್ಲಿ ಬರುತ್ತೆ, ಸ್ಮೂತು ಕೂಡ ಇರುತ್ತೆ. ಬಟ್ ಇಲ್ಲಿ ನಾನು ತೊಗೊಂಡಿರುವಂಥದ್ದು ತುಂಬ ಹಾರ್ಡ್ ಇರುವಂಥದ್ದನ್ನು ತೊಗೊಂಡಿರೋದು. ಹಾರ್ಡಾಗಿ ತೊಗೊಂಡಿದ್ದೀವಿ ಅಂತಂದರೆ, ಒಂದು ಇದು ಆ್ಯಕ್ಚುಲಿ ಡಿಮ್ಯಾಂಡ್ ಇರುವಂಥದ್ದು. ನಾನು ಮಾಡೋಂಥ ಪ್ರಾಡಕ್ಟ್ ಏನಿದೆ, ಇದು ಈ ಒಂದು ಪ್ರಾಡಕ್ಟ್ ಮಾಡೋದಕ್ಕಂತಲೇ ಇರುವಂಥ ಡಿಮ್ಯಾಂಡು. ಸೊ ಹೀಗಾಗಿ ನಾನು ಇದು ತೊಗೊಂಡಿರುವಂಥದ್ದು. ಸುಮಾರು ಜನ ಫ್ಯಾಬ್ರಿಕ್ ಬಗ್ಗೆ ಕೇಳ್ತಾ ಇದ್ದೀರಿ, ಬಟ್ ಆದರೆ ಫ್ಯಾಬ್ರಿಕ್ ಎಷ್ಟು ಬೇಕು ಏನು ಅಂತ ನಂಗೆ ಕರೆಕ್ಟಾಗಿ ಮೇಲ್ ಮಾಡಿ, ಅದರ್ವೈಸ್ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳನ್ನ ಕಳಿಸಿ. ನಾನು ಮ್ಯಾನುಫ್ಯಾಕ್ಚರ್ದು ಡೀಟೇಲ್ಸ್ ಒಂದು ಸಾರಿ ಕೇಳ್ತೀನಿ. ಅವರು ಕಳಿಸ್ಲಿಲ್ಲ ಅಂದರೂ ನಾನಾದರೂ ಕಳಿಸ್ತೀನಿ ನಿಮಗೆ. ಓಕೆ, ಇಲ್ಲಾಂದರೆ ನೀವು ಹತ್ತಿರದಲ್ಲಿ ಮ್ಯಾನುಫ್ಯಾಕ್ಚರ್ ಇರ್ತಾರಲ್ವ, ಹೋಲ್ಸೇಲರ್, ಅವ್ರ ಹತ್ರ ಹೋಗ್ಬಿಟ್ಟು ನೀವು ತೊಗೊಳ್ಳಿ. ಸೊ ಇದು ದೊಡ್ಡ ಶೇಪದ್ದೇನು ಪ್ಲೇಟ್ ತೊಗೊಂಡಿದ್ನಲ್ವಾ, ಸೊ ನೋಡಿ ಈ ರೀತಿ ಇಟ್ಬಿಟ್ಟು ಇದನ್ನು ಕಟ್ ಮಾಡಬೇಕು. ಒಂದು ನಾನು ಇಲ್ಲಿ ಸ್ಯಾಂಪಲ್ ಮಾಡಿ ಕಳಿಸ್ತಾ ಇರ್ತೀನಿ. ನನ್ನ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಏನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಸೊ ಅದರಲ್ಲಿ ನಾವು ಮಾಡೋದನ್ನೇ ನಿಮಗೆ ಮಾಡಿ ತೋರಿಸಿರ್ತೀನಿ. ಯಾಕಂದರೆ ನೀವು ಕೂಡ ಸ್ಟಾರ್ಟ್ ಮಾಡಲಿ ಅಂತ. ಇಲ್ಲಾಂದರೆ ನಾನು ನೇರವಾಗಿ ಪ್ರಾಡಕ್ಟ್ ತೋರಿಸ್ಬೋದು, ನಾವು ಪ್ಯಾಕಿಂಗ್ ಮಾಡೋದೆಲ್ಲ ತೋರಿಸ್ಬೋದು, ಬಟ್ ಆದರೆ ಅದರಿಂದ ಯಾರಿಗೂ ಯೂಸ್ ಆಗೋದಿಲ್ಲ. ಸೊ ಹೀಗಾಗಿ ನಾನು ಈ ರೀತಿ ವೀಡಿಯೋಸ್ಗಳನ್ನ ಮಾಡ್ತಾ ಇರೋದು. ಸೊ ಈ ರೀತಿ ನಾನು ಸರ್ಕಲ್ ಏನು ಮಾರ್ಕ್ ಮಾಡಿದ್ದೀನಿ, ಇದನ್ನು ಕಟ್ ಮಾಡ್ತೀನಿ. ಸೊ ಇದೇ ರೀತಿ ಸೇಮ್ ಪೀಸು ನಾವು 2 ಕಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಅಳತೆ ಕರೆಕ್ಟಾಗಿರಬೇಕು. ಮತ್ತೊಂದು ಈ ಬಟ್ಟೆ ತುಂಬಾ ಸರಿಯುತ್ತೆ, ಅಂದರೆ ಸ್ಟಿಪ್ಪಾಗಿ ಕೂಡಲ್ಲ, ತುಂಬ ಜರಿಯುತ್ತೆ, ಮತ್ತು ತುಂಬ ಹಾರ್ಡ್ ಕೂಡ ಇದೆ ಅಂತ ಹೇಳಿದ್ದೆ. ಹೀಗಾಗಿ ಸ್ವಲ್ಪ ನೋಡಿಕೊಂಡು ಕರೆಕ್ಟಾಗಿ ರೌಂಡ್ ಶೇಪಲ್ಲೇ ಬರಬೇಕಿದು. ಸಪೋಸ್ ಏನಾದರೂ ರೌಂಡ್ ಶೇಪ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ, ರೌಂಡ್ ಶೇಪ್ ಬರೋವರೆಗೂ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಓಕೆ, ಸೊ ಸ್ವಲ್ಪ ಜಲ್ದಿ ಮಾಡಿದ್ರಿ ಅಂತಂದರೆ ಪ್ರಾಡಕ್ಟು ಸರಿಯಾಗಿ ಬರೋದಿಲ್ಲ. ಆ್ಯಂಡ್ ಇದು ನಾವು ಕಳಿಸ್ತಾ ಇರೋಂಥದ್ದು ಸ್ಯಾಂಪಲ್ ಕಳಿಸ್ತಾ ಇದ್ದೀನಿ. ಸಪೋಸು ಅವ್ರು ಹ್ಞೂ ಅಂತ ಹೇಳಿದರೆ, ಸೊ ಇದು ಇವಾಗ ಹೋಗುತ್ತೆ, ಒಂದು 50-60 ಪೀಸು ಹೋಗುತ್ತೆ. ಓಕೆ, ಸೊ ಇದನ್ನು ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆಯೇ ನಾನು ಒಬ್ಬಳಿಂದ ಇದು ಮಾಡೋದಕ್ಕಾಗೋದಿಲ್ಲ, ನಾನು ಮಾತ್ರ ಬೇರೆದವ್ರಿಗೆ ಕೊಡ್ತಾ ಇದ್ದೀನಿ. ಸೊ ಮನೆ ಹತ್ತಿರ ಸುಮಾರು ಹೆಣ್ಮಕ್ಳಿದ್ದಾರೆ, ಸೊ ಅವ್ರಿಗೆ ಇದು ಕೆಲಸವನ್ನು ನಾವು ಕೊಟ್ಟಿರ್ತೀವಿ. ಸೊ ಇದು 2 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ, 1 ಪೀಸಲ್ಲ 2 ಪೀಸು. ಓಕೆ, ಸೊ 2 ಪೀಸನ್ನು ಸೇಮ್ ಸೈಜು ಕಟ್ ಮಾಡ್ಕೋಬೇಕು. ತುಂಬ ಈಸಿ ಪ್ರಾಡಕ್ಟ್ನೇ ನಾನು ತೋರಿಸಿರ್ತೀನಿ ನಿಮಗೆ, ಮತ್ತು ತುಂಬ ಟ್ರೆಂಡಿಂಗಲ್ಲಿರುವಂಥ ಪ್ರಾಡಕ್ಟ್ಗಳನ್ನೇ ಮಾಡೋದನ್ನ ತಿಳಿಸಿರ್ತೀನಿ. ಈಚ್ ಆ್ಯಂಡ್ ಎವ್ರಿಥಿಂಗು ತಪ್ಪು ಮಾಡಿದರೂ ಕೂಡ ಯಾವ ರೀತಿ ಆಗುತ್ತೆ ಎಲ್ಲ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡಿರ್ತಾನೆ ನನ್ನ ವೀಡಿಯೋದಲ್ಲಿ. ನೇರವಾಗಿ ಕಟ್ ಮಾಡಿ ಪ್ರಾಡಕ್ಟ್ ರೆಡಿ ಮಾಡೋದನ್ನು ನಾನು ತೋರಿಸಿರೋದಿಲ್ಲ. ಪ್ರಾಕ್ಟಿಕಲಿ ಏನೇನು ಫೇಸ್ ಮಾಡ್ತೀವಿ ಒಂದು ಪ್ರಾಡಕ್ಟ್ ಹೊಲಿಯುವಾಗ ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಮತ್ತು ಈ ರೀತಿ ಪ್ರಾಡಕ್ಟ್ಗಳನ್ನ ನೀವು 1-2 ಮಾಡಿ, ನಿಮ್ಗೆ ಸಪೋಸ್ ಮಾಡ್ತೀವಿ ಅಂತಂದರೆ 1 ಮೀಟರಲ್ಲಿ ಈ ಪ್ರಾಡಕ್ಟು ಎಷ್ಟು ರೆಡಿ ಆಗ್ಬೋದು ಅಂತ ನಾರ್ಮಲಿ ನಮಗೆ ಒಂದು ಪ್ರಶ್ನೆ ಬರ್ಬೋದು. ಸೊ ಇವಾಗ 1 ಮೀಟರಲ್ಲಿ ನಾನು ಮಾಡಿರುವಂಥ ಸೈಜು, ಓಕೆ, ನಿಮಗೆ ತೋರಿಸ್ತೀನಿ. ಸೊ ಆ ಸೈಜ್ ಪ್ರಕಾರ ನೀವು 1 ಮೀಟರಲ್ಲಿ ಒಂದು 3-4 ಪೀಸ್ ಮಾಡ್ಬೋದು. ಓಕೆ, ಸೊ ಒಂದೊಂದು ಪ್ರಾಡಕ್ಟು ಎಷ್ಟಕ್ಕೆ ನಾವು ಮಾರಬಹುದು ಅನ್ನೋದು ಕೂಡ ಬರುತ್ತೆ ಮೇನು. ಸೊ ಒಂದು ಪ್ರಾಡಕ್ಟು ನೀವೇನಿಲ್ಲ ಅಂತಂದರೆ 40 ರೂಪಾಯಿಂದ 45 ರೂಪಾಯಿವರೆಗೂ ನೀವು ಇಲ್ಲಿ ಮಾರ್ಬೋದು. ಕಡಿಮೆ ಅಲ್ಲ, ಇದು ಕೇಳೋದಕ್ಕೆ ಸ್ವಲ್ಪ ಕಡಿಮೆ ಅನ್ನಿಸ್ಬೋದು ನಿಮಗೆ, ಬಟ್ ಆದರೆ ಇದು ಹೋಲ್ಸೇಲು ಅಥವಾ ಒಂದು 5, 10, 15, 20 ಈ ರೀತಿ ನಿಮಗೆ ಇದು ಆರ್ಡರ್ಸ್ ಹೇಗೆ ಬರುತ್ತೆ ಅಂದರೆ ಜಾಸ್ತಿ ಬರುತ್ತೆ.
1 ಪೀಸ್ 2 ಪೀಸಿಗೆ ಯಾರೂ ಆರ್ಡರ್ ಕೊಡೋದಿಲ್ಲ ಈ ಪ್ರಾಡಕ್ಟ್ನ. ಯಾಕಂದರೆ ಬಂದರೆ ನಿಮಗೆ ಹೋಲ್ಸೇಲೇ ಕೊಡ್ತಾರೆ ಅವರು. ಅಂದರೆ ಒಂದು 100 ಪೀಸು 200 ಪೀಸು 300 ಪೀಸು ಈ ರೀತಿನೇ ಬರೋದು ಇದು ಪ್ರಾಡಕ್ಟು. ಸೊ ಈ ರೀತಿ ಪ್ರಾಡಕ್ಟ್ಗಳನ್ನ ನೀವು ಸೀಸನ್ ವೈಸು ಮಾಡಬೇಕಾಗತ್ತೆ. 1-2 ಪ್ರಾಡಕ್ಟ್ಗಳನ್ನ ಮಾಡಿ ಸೇಮ್ ಸ್ವಲ್ಪ ಕಲರ್ ಕಾಂಟ್ರಾಸ್ಟಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ನೀವು ಮೀಶೋದಲ್ಲಿ ಫೋಟೋ ಕ್ಲಿಕ್ ಮಾಡಿ ಹಾಕಿ, ಆರ್ಡರ್ಸ್ಗಳು ಬರುತ್ತೆ. ಓಕೆ. ಸೊ ಬಟ್ ಅದೇ ಸ್ಟಾಕ್ ಇರಬೇಕು ನಿಮ್ಮ ಹತ್ರ. ಓಕೆ, ಬಟ್ಟೆ ಇರಬೇಕು ಸ್ಟಾಕು, ಮತ್ತು ಪ್ರಾಡಕ್ಟ್ ಹಾಕಿರೋಂಥ ಫೋಟೋಸ್ ಏನು ಹಾಕಿರ್ತೀವಲ್ವ, ಸೊ ಅದು ಕೂಡ ನಿಮ್ಮ ಹತ್ರ ಒಂದಿಷ್ಟು ಪೀಸ್ ಇರಬೇಕು. ಒಂದು 50 ಒಂದು 60 ಪೀಸ್ ರೆಡಿ ಮಾಡಿಕೊಂಡು ನಂತರ ಮೀಶೋದಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ. ಸೊ GST ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾರ್ಮಲಿ ಸೈಡು ಫಸ್ಟಿಗೆ ಸ್ಟಾರ್ಟ್ ಮಾಡಿ. ಬಿಸ್ನೆಸ್ ಅಂದರೆ ಏನು, ಸ್ವಲ್ಪ ಬಿಸ್ನೆಸ್ ಸ್ವಲ್ಪ ಆದಾಯ ಬರೋ ಹಾಗೆ ಮಾಡ್ಕೊಳ್ಳಿ. ನಂತರ ನಿಧಾನವಾಗಿ ನಿಮ್ಗೆ ಅನ್ನಿಸ್ತು ಎಸ್ ನಾನು ಮಾಡ್ತಾಯಿದ್ದೀನಿ, ಇನ್ನು ಮುಂದೆ ನಾನು ಮತ್ತೆ ಬೆಳೆಸ್ಬೇಕು ನನ್ನ ಬಿಸ್ನೆಸ್ ಅಂದರೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ GST ನಂಬರ್ ತೊಗೊಂಡ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೋಬೋದು. ಓಕೆ. ಸೊ ಸ್ಟಾರ್ಟಿಂಗಲ್ಲಿ ಆಫ್ಲೈನ್ ಸ್ಟಾರ್ಟ್ ಮಾಡಿ. ಆಫ್ಲೈನ್ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ, ಆಫ್ಲೈನ್ ಹೇಗೆ ಸೇಲ್ ಮಾಡಬೇಕು ಅಂತ. ಆ್ಯಂಡ್ ಆನ್ಲೈನಲ್ಲಿ ಬಂದರೆ ಮೀಶೋದಲ್ಲೆಲ್ಲ ಮತ್ತು ನಿಮ್ಮದೇ ಆದಂಥ ವೆಬ್ಸೈಟು ಅಥವಾ ಫೇಸ್ಬುಕ್ಕು ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಿ. ನಾನು ಇಲ್ಲಿ ಟೋಟಲ್ 4 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ವಾ, ಟೋಟಲ್ ಇವಾಗ ಇದ್ರದ್ದೇ 2 ಪೀಸು ಆ್ಯಂಡ್ ರೆಡ್ ಕಲರ್ದು 2 ಪೀಸು. ಸೊ ಆ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ 2 ಪೀಸು ಇದು ಬೇಕಾಗುತ್ತೆ. ಓಕೆ. ತುಂಬ ಸಿಂಪಲ್ ಆಗಿರುವಂಥದ್ದು, ಬಟ್ ಆದರೆ ತುಂಬಾ ಬೇಡಿಕೆಯಲ್ಲಿರುವಂಥ ಟ್ರೆಂಡಿಂಗಲ್ಲಿರುವಂಥ ಪ್ರಾಡಕ್ಟ್ ಇದೆ ಆ್ಯಕ್ಚುಲಿ. ಸೊ ಇವಾಗ ಈ ಕಡೆ ನಾನಿರೋದು ನಿಮ್ಮೆಲ್ಲರಿಗೂ ಗೊತ್ತಾಗ ಹಾಗೆಯೇ ಸ್ವಲ್ಪ ಹೊರಗಡೆ ಇರೋದು ನಾನು. ಸೊ ಈ ಕಡೆ ಅಂತೂ ಇದ್ರದ್ದು ತುಂಬಾ ಇವಾಗ ಒಂದು ಅಂದರೆ ಡಿಮ್ಯಾಂಡ್ ಇದೆ ಆ್ಯಕ್ಚುಲಿ. ಸೊ ಹೀಗಾಗಿ ಇದನ್ನು ನಾವೇನು ಮಾಡಿದ್ವಿ ಅಂದರೆ ಇನ್ನೂ ಮೊದಲೇ ಸೀಸನ್ ಮುಂಚೆನೇ ಇದನ್ನು ಅಡ್ವರ್ಟೈಸ್ ಮಾಡಬೇಕು ಅಂತ ನಾನು ತುಂಬ ದಿನದಿಂದ ಯೋಚನೆ ಮಾಡ್ತಾನೇ ಇದ್ದೆ. ಸೊ ಇವಾಗ ನನಗೆ ಅನ್ನಿಸ್ತು ಎಸ್ ಇವಾಗ ನನ್ನ ಹತ್ರ ಟೈಮ್ ಇತ್ತು ಸ್ವಲ್ಪ. ಸೊ ಬಟ್ ಆದರೆ ನಾನು ಇದು ನೋಡಿ ಈಗ ರೌಂಡ್ ಸರ್ಕಲಲ್ಲಿ ನಾನು ಕಟ್ ಮಾಡಿದ್ದೀನಿ. ಇದೇ ರೀತಿ ಪಿನ್ ಹಾಕಿಬಿಟ್ಟು ನೀವು ತೆಗಿಬೇಕು, ಅಂದರೆ ಮಾತ್ರ ಅದು ರೌಂಡ್ ಸರ್ಕಲಲ್ಲಿ ಕರೆಕ್ಟಾಗಿ ಬರುತ್ತೆ. ಅಂದರೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು, ನಾನು ತುದಿ ಎಲ್ಲ ಕಟ್ ಮಾಡಿದ್ದೀನಿ. ಓಕೆ. ಸೊ ಈ ರೀತಿ ಮಾಡಬೇಕು. ಮತ್ತೊಂದು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ ನನ್ನ ಹತ್ರ ಬಿಲ್ಕುಲ್ ಟೈಮ್ ಇರೋದಿಲ್ಲ. 24 ಗಂಟೆಯಲ್ಲಿ ನಾನು ಎಷ್ಟು ಕೆಲಸ ಮಾಡ್ತೀನಿ ಅಂತ ನಾನು ಯಾರಾದರೂ ಫಾಲೋ ಮಾಡ್ತಾಯಿದ್ರೆ ಮೊದಲಿಂದ ಕೂಡ ನಿಮ್ಮೆಲ್ರಿಗೂ ಗೊತ್ತಿದೆ. ಇವಾಗ ಈ ವಿಡಿಯೋ ಕೂಡ ನಾವು ಶೂಟ್ ಮಾಡ್ತಾ ಇರೋವಂಥದ್ದು ಬೆಳಗಿನ 4 ಗಂಟೆಗೆ ಶೂಟ್ ಮಾಡ್ತಾ ಇರೋದು ನಾನು. ಓಕೆ. ಸೊ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಯಾಕೆ ಸ್ವಲ್ಪ ನೀವು ಲೈಫಲ್ಲಿ ಮುಂದೆ ಬರಬೇಕು ಅಂತಂದರೆ ಕಷ್ಟಪಡಲೇಬೇಕು. ಓಕೆ. ಮನೇಲಿ ಕೂತ್ಕೊಂಡು ನಾವು 1-2 ಪ್ರಾಡಕ್ಟ್ ಮಾಡಿ ನಮ್ಗೆ ಆರ್ಡರ್ ಬರಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಓಕೆ. ಬಟ್ ಅದರ ಸ್ಟಾಕ್ ಇಟ್ಕೊಳ್ಳಿ, ಮೀಶೋದಲ್ಲಿ ಹಾಕಿ ಎಲ್ಲ ಕಡೆ ಅಡ್ವರ್ಟೈಸ್ ಮಾಡಿ ಆ್ಯಂಡ್ ಆರ್ಗ್ಯಾನಿಕ್ ವ್ಯೂಸ್ ಬರೋ ಹಾಗೆ ಮಾಡಿ. ಓಕೆ. ಆರ್ಗ್ಯಾನಿಕ್ ಆರ್ಡರ್ಸ್ಗಳು ಬರುತ್ತೆ. ಎಲ್ಲಿ ನೀವೇನು ದುಡ್ಡು ಕೊಟ್ಟು ನೀವು ಅಡ್ವರ್ಟೈಸ್ ಕೊಡಬೇಕಾಗಿಲ್ಲ, ನಾರ್ಮಲಿ ಬಂದೇ ಬರುತ್ತೆ. ಓಕೆ. ಸ್ವಲ್ಪ ನೀವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಹೋಗಬೇಕಾಗುತ್ತೆ. ಇವಾಗ ನಾನೆಲ್ಲ ಕಟ್ ಮಾಡೋಕೆ ಆಗಿದೆ. ಆ್ಯಂಡ್ ಇದು ಪಿನ್ಗಳನ್ನೆಲ್ಲ ಇವಾಗ ರಿಮೂವ್ ಮಾಡಿದ್ದೀನಿ. ರೌಂಡ್ ಶೇಪಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. 2 ಪೀಸ್ ನೋಡ್ತಾ ಇದ್ದೀರಾ, 2 ಪೀಸು 2 ಪೀಸು ಇಷ್ಟಾದರೆ ಆಯ್ತು. ಇವಾಗ ನಮ್ಮದು ಕಟ್ಟಿಂಗ್ ಇಲ್ಲಿಗೆ ನಿಲ್ಲಿಸುತ್ತೇನೆ. ಓಕೆ. ಸೊ ಇನ್ನು ಕಟ್ಟಿಂಗ್ ಏನು ಮಾಡೋ ಅವಶ್ಯಕತೆ ಇಲ್ಲ, ತುಂಬ ಸಿಂಪಲ್ ಆಗಿದೆ. ಇಷ್ಟು ಪೀಸ್ ನೀವು ಒಂದು ಸಾರಿ ಕಟ್ ಮಾಡಿ ಇಟ್ಕೊಂಡ್ರೆ ಅಂದರೆ ಒಂದು 50 60 ಅಥವಾ 100 ಪೀಸು ರೆಡಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಹೊಲಿಯೋ ಕೆಲಸ ಮಾತ್ರ ನೀವು ಇಟ್ಕೋಬೋದು. ಇದರಿಂದ ಟೈಮ್ ಸೇವ್ ಆಗುತ್ತೆ. ಓಕೆ. ಒಂದು ಕಡೆ ಬಿಟ್ಬಿಟ್ಟು ಬಾಕಿ ಎಲ್ಲ ಕಡೆ ರೌಂಡ್ ಸರ್ಕಲಲ್ಲಿ ಹೊಲಿಗೆ ಹಾಕ್ತೀನಿ. ಓಕೆ. ಆ್ಯಂಡ್ ಇವಾಗ ಸೇಮ್ ಕಲರ್ ತೊಗೊಂಡಿದ್ದೀನಿ ದಾರವನ್ನು. ಇದು ಕೂಡ ಹೋಲ್ಸೇಲಲ್ಲಿ ತೊಗೊಂಡು ಬಂದಿರೋದು ನಾನು ದಾರವನ್ನು ಕೂಡ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ತುಂಬ ದುಡ್ಡು ಹಾಕೋದಕ್ಕೆ ನನಗೂ ಇಷ್ಟ ಇರಲಿಲ್ಲ. ನೋಡಿದ್ರೆ ಇವಾಗ ಏನು ಮಾಡ್ತೀನಿ ಅಂದರೆ 2 ರೌಂಡ್ ಸರ್ಕಲಲ್ಲಿ ಅಟ್ಯಾಚ್ ಮಾಡ್ತೀನಿ, ಒಂದು ಮೂಲೆಯಲ್ಲಿ ಮಾತ್ರ ಹೊಲಿಯೋದಿಲ್ಲ. ಓಕೆ. ಸೊ ಹಾಗೆಯೇ ರೌಂಡ್ ಶೇಪಲ್ಲಿ ಇವಾಗ ಸಿಂಪಲ್ಲಾಗಿ ಹೊಲಿಗೆ ಹಾಕ್ತಾ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಒಂದು ಚಾನಲ್ಗೆ ಸುಮಾರು ಹೆಣ್ಮಕ್ಳು ಇವಾಗ ಬರ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದಾರೆ ಆ್ಯಂಡ್ ಇಂಟ್ರೆಸ್ಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ನಾವು ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಂತ. ಸೊ ಅಂಥ ಹೆಣ್ಮಕ್ಳಿಗೆ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತಾನೆ ಇದ್ದೀನಿ, ಎಲ್ರಿಗೂ ಮಾಡ್ತೀನಿ. ನೀವು ಏನಾದರೂ ಡೌಟ್ ಬಂದರೆ ಅಥವಾ ಎಲ್ಲಾದರೂ ನೀವು ಸ್ಟಿಕ್ ಅಂದರೆ ಇವಾಗ ಆದರೆ ಓಕೆ ಮುಂದೆ ಹೋಗೋಕ್ಕಾಗ್ತಿಲ್ಲ, ಏನು ಮಾಡೋಕ್ಕೆ ಗೊತ್ತಾಗ್ತಾಯಿಲ್ಲ ಅಂದರೆ ನೇರವಾಗಿ ನೀವು ನನ್ನ ಜೊತೆ ಮಾತಾಡ್ಬೋದು, ಏನು ತೊಂದರೆ ಇಲ್ಲ. ನಿಮಗೆ ಇನ್ಸ್ಟಾಗ್ರಾಮ್ ID ಹೇಳಿದ್ದೀನಿ, ಶ್ರೇಯಾ ಉತ್ತಮ್ ಅಂತ ಹೇಳಿ. ನಾರ್ಮಲಿ ನೀವು ಅಲ್ಲಿ ಕೂಡ ನನಗೆ ಒಂದು DM ಮಾಡ್ಬೋದು. ಆ್ಯಂಡ್ ಅಲ್ಲಿ ನಿಮಗೆ ಜೆನ್ಯೂನ್ ಏನಾದರೂ ಪ್ರಶ್ನೆ ಕೇಳಿದ್ರೆ ಖಂಡಿತವಾಗ್ಲೂ ನಾನು ಎಲ್ರಿಗೂ ಉತ್ತರಿಸ್ತಾ ಇರ್ತೇನೆ ಅಲ್ಲಿ. ಆ್ಯಂಡ್ ನಿಮ್ಗೆ ಏನಾದರೂ ನಿಜವಾಗ್ಲೂ ಏನಾದರೂ ಕೇಳಬೇಕು ಅಂದರೆ ಅಲ್ಲಿಂದನೂ ಕೇಳ್ಬೋದು. ಇಲ್ಲಾಂದರೆ ಮೇಲ್ ಮಾಡೋಕ್ಕಿಂತ ನೀವು DM ಮಾಡಿದರೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಕೂಡ ಶ್ರೇಯಾ ಉತ್ತಮ್ ಅಂತ ಚೆಕ್ ಮಾಡಿ, ಅಲ್ಲಿ ಕೂಡ ನನಗೆ ನೀವು ಮೆಸೇಜ್ ಮಾಡ್ಬೋದು. ನಾನು ನೇರವಾಗಿ ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆನಾ. ಆ್ಯಂಡ್ ಇಲ್ಲಿ ಇವಾಗ ನಾನು ಸ್ಟಿಚ್ ಮಾಡಿ ಆಗಿದೆ ರೌಂಡ್ ಸರ್ಕಲಲ್ಲಿ. ಆ್ಯಂಡ್ ಈ ಮಷಿನ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ, ನೆಕ್ಸ್ಟ್ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ ನಾನು ಈ ಒಂದು ಮಷಿನ್ ಬಗ್ಗೆ. ಓಕೆ. ಸಪೋಸ್ ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಲ್ವಾ. ಆ್ಯಂಡ್ ಇದು ನೋಡ್ತಾ ಇದ್ರಲ್ವ, ಇವಾಗ ಎಲ್ಲ ರೌಂಡ್ ಸರ್ಕಲಲ್ಲಿ ನಿಧಾನವಾಗಿ ನಾನು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಒಂದು ಕಡೆ ಮಾತ್ರ ಇಲ್ಲಿ ನಾನು ಹೊಲಿಗೆನ ಹಾಕೋದಿಲ್ಲ.
ಓಕೆ, ನೀವು ಕೂಡ ಸೇಮ್ ಇದೇ ರೀತಿನೇ ಮಾಡಿ ನೋಡಿ. ಆ್ಯಂಡ್ ಫ್ಯಾಬ್ರಿಕ್ ಇದೇ ಯೂಸ್ ಮಾಡಬೇಕಂತ ಇಲ್ಲ, ಬಟ್ ಆದರೆ ನಾನು ಏನು ಮಾಡ್ತಾ ಇದ್ದೀನಲ್ವ, ಇದು ನಾನು ಒಂದು ಪ್ರೊಫೆಷ್ನಲಿ ಮಾಡಿ ಕಳಿಸ್ತಾ ಇದ್ದೀನಿ ಅವ್ರಿಗೆ. ಸೊ ನೀವು ಸ್ಯಾಂಪಲ್ ಹಾಗೆ ಪ್ರಾಕ್ಟೀಸಿಗೆ ಮಾಡ್ತೀನಿ ಅಂತಂದರೆ, ಸೊ ನಾರ್ಮಲಿ ನೀವು ಸಿಲ್ಕ್ ಬಟ್ಟೆ ತೊಗೋಬೋದು. ಸಿಲ್ಕ್ ಬಟ್ಟೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ, ಸಿಲ್ಕ್ ಬಟ್ಟೆ ತೊಗೊಳ್ಳಿ. ಬಟ್ ಆದರೆ ನೀವು ಈ ಒಂದು ಪ್ರಾಡಕ್ಟ್ನೇ ಮಾಡಬೇಕು, ಇದೇ ಒಂದು ಒಕೇಶನ್ಗೆ ಕಳಿಸ್ಬೇಕಂತ ಅಂದ್ಕೊಂಡಿದ್ರೆ, ಅದು ಸ್ಯಾಂಪಲ್ಸ್ ನೀವು ಮೀಶೋದಲ್ಲಿ ಹಾಕ್ಬೇಕಂದ್ರೆ ನೀವು ಇದೇ ಫ್ಯಾಬ್ರಿಕ್ನೇ ತೊಗೊಳ್ಳಿ, ಬೇರೆ ಫ್ಯಾಬ್ರಿಕ್ ತೊಗೊಳಕ್ಕೆ ಹೋಗಬೇಡಿ. ತುಂಬ ಸ್ಮೂತು ಇರುತ್ತೆ, ಬಟ್ ಅದನ್ನು ತೊಗೊಳಕ್ಕೆ ಹೋಗಬೇಡಿ. ತುಂಬ ಹಾರ್ಡ್ ಇರುವಂಥ ಆರ್ಗೆನ್ಸಾ ಒಂದು ಬಟ್ಟೆನೇ ತೊಗೊಳ್ಳಿ. ಒಂದು ಕಡೆ ಇಲ್ಲಿ ನಾನು ಹೊಲಿದಿಲ್ಲ, ಸೊ ಇದನ್ನು ನಾನಿವಾಗ ಒಳಗಡೆ ಇರೋ ಬಟ್ಟೆನ ಆಚೆ ತೊಗೊಂಬರ್ತೀನಿ. ನೋಡಿದ್ರಲ್ವ, ಒಂದು ಕಡೆ ಇವಾಗ ಸ್ಟಿಚ್ ಮಾಡಿಲ್ಲ. ಸೊ ಇಷ್ಟೇ ನೀವೇನು ಮಾಡಬೇಕಾಗಿರೋದು, ಇಷ್ಟು ಹೊಲಿಗೆನ 2 ಪೀಸ್ಗಳನ್ನ ಹಾಕ್ಕೋಬೇಕಾಗುತ್ತೆ ಸೇಮು. ಓಕೆ, ಸೊ ಎರಡನೇ ಬಟ್ಟೆ ಕೂಡ ನಾನು ಅದೇ ರೀತಿಯೇ 2 ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಒಂದು ಕಡೆ ಅದನ್ನು ಹಾಗೆಯೇ ಸ್ವಲ್ಪ ಓಪನ್ ಮಾಡ್ತೀನಿ. 1 ರಿಂದ 2 ಇಂಚ್ ಅಂತ ಅನ್ಕೋಬೋದು, ಅಥವಾ ಸೆಂಟಿಮೀಟರ್ ತೊಗೊಳ್ಳಿ. ಸೊ ಅದನ್ನು ಸ್ವಲ್ಪ ಹಾಗೆಯೇ ಬಿಟ್ಬಿಟ್ಟು ಅದು ಜಸ್ಟ್ ಒಳಗಡೆ ಇರೋ ಬಟ್ಟೆ ಆಚೆ ಬರಬೇಕು, ಅಷ್ಟಿದ್ರೆ ಸಾಕಾಗುತ್ತೆ. ಆ ರೀತಿ ಮಾಡಿಕೊಂಡ್ರೆ ಆಗುತ್ತೆ. ಆ್ಯಂಡ್ ಇದು ಮಾಡೋದಕ್ಕೆ ನನಗೆ ಮೊದಲು ಒಂದಿಬ್ಬರು ಐಡಿಯಾ ಕೊಟ್ಟಿದ್ದರು, ಮಾಡಿ ಒಂದು ಸಾರಿ ಇದನ್ನು ಮೇ ಬಿ ನೀವು ಅಡ್ವರ್ಟೈಸ್ ಮಾಡ್ಬೋದು ಅಂತ ಹೇಳಿ. ಯಾಕಂದರೆ ಆಲ್ರೆಡಿ ನಮ್ಮನೆ ಪಕ್ಕದಲ್ಲಿ ಒಂದು ಏನು ಫೆಸ್ಟಿವಲ್ ನಡೀತಾ ಇತ್ತು, ಮತ್ತು ಮದುವೆ ಕೂಡ ಸಮಾರಂಭ ಇತ್ತು. ಸೊ ಅಲ್ಲಿ ಇದು ಆ್ಯಕ್ಚುಲಿ ಪ್ರಾಡಕ್ಟ್ಸು ತುಂಬಾ ಅವ್ರು ತರಿಸಿದ್ರು. ಸೊ ಇದನ್ನು ನನ್ನ ಬಗ್ಗೆ ಹೇಳಿದ್ರು ಅವರು. ಸೊ ಇದನ್ನು ನೀವು ಟ್ರೈ ಮಾಡ್ಬೋದು ಅಂತ ನನಗೂ ಅನಿಸಿತ್ತು, ಟ್ರೈ ಮಾಡೋಣ ಅಂತ. ಬಟ್ ಆದರೆ ಬಟ್ಟೆ ಬೇಕಲ್ವಾ, ಅಕಾರ್ಡಿಂಗ್ ಅದೇ ರೀತಿ ಮಾಡಿ ಕಳಿಸ್ಬೋದಕ್ಕೆ. ಸೊ ನಾವು ಕೂಡ 1-2 ಕಡೆ ವಿಚಾರ ಮಾಡಿದ್ವಿ. ಸೊ ಆವಾಗ ಅವ್ರು ಹೇಳಿದರು ಸ್ಯಾಂಪಲ್ ಕಳಿಸಿ ಅಂತ ಹೇಳಿದರು. ಸ್ಯಾಂಪಲ್ಸ್ನ ಕಳಿಸ್ತಾ ಇದ್ದೀವಿ. ಹೀಗಾಗಿ ನಾನು ಈ ಪ್ರಾಡಕ್ಟ್ನ ಮಾಡ್ತಾ ಇರುವಂಥದ್ದು. ವೀಡಿಯೋ ಶೂಟ್ ಮಾಡಿದ್ದೀನಿ. ವೀಡಿಯೋ ಶೂಟ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ವೀಡಿಯೋ ಮಾಡೋದಕ್ಕೆ ತುಂಬಾ ಕಷ್ಟಪಡಬೇಕಾಗುತ್ತೆ. ಪ್ರತಿಯೊಂದನ್ನು ಶೂಟ್ ಮಾಡೋದು ಅಷ್ಟು ಈಸಿ ಇಲ್ಲ, ಮತ್ತು ಜೊತೆಗೆ ಪ್ರಾಡಕ್ಟ್ ರೆಡಿ ಮಾಡೋದು ಈಸಿ ಇಲ್ಲ. ಸೊ ಅಂಥದ್ರಲ್ಲೂ ಕೂಡ ನಾನು ಈ ಒಂದು ವೀಡಿಯೋಸ್ಗಳನ್ನ ಶೂಟ್ ಮಾಡಿರ್ತೀನಿ. ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗ್ತಾಯಿದೆ ಅಂತ ಅನ್ಕೋತೀನಿ. ಜಾಸ್ತಿ ಕಾಮೆಂಟ್ ಮಾಡಿ, ತುಂಬ ಜನ ನೋಡ್ತಾ ಇರ್ತೀರಿ. ಆ್ಯಂಡ್ ಇಷ್ಟ ಆದರೆ ವೀಡಿಯೋಗೆ ತಪ್ಪದೇನೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಸ್ಗಳು ಬಂದಾಗ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ ತಪ್ಪದೇನೆ. ಸೊ ಅವಾಗ ನೀವು ಆ ವೀಡಿಯೋಸ್ಗಳನ್ನ ನೋಡ್ಬೋದು. ಮತ್ತು ಈ ರೀತಿ ನಾನು ವೀಡಿಯೋಸ್ಗಳನ್ನ ಸ್ವಲ್ಪ ಡಿಫ್ರೆಂಟ್ ವೇದಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗ್ತಾಯಿದೆ ಅಂತಂದರೆ ಅಪ್ರಿಷಿಯೇಟ್ ಮಾಡಿ ದಯವಿಟ್ಟು. ಯಾಕಂದರೆ ಇದರಿಂದ ಸ್ವಲ್ಪ ಮತ್ತೆ ಹುಮ್ಮಸ್ ಬರುತ್ತೆ. ಯಾಕಂದ್ರೆ ಟೈಲರಿಂಗಲ್ಲಿ ಸ್ವಲ್ಪ ವೀಡಿಯೋ ಶೂಟ್ ಮಾಡೋದಾಯಿತು ಸ್ವಲ್ಪ ಕಷ್ಟನೇ ಆ್ಯಕ್ಚುಲಿ ಅಲ್ವಾ. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇವಾಗ ನಾನು 2 ಪೀಸ್ಗಳನ್ನ ರೆಡಿ ಮಾಡ್ಕೊಂಡಾಗಿದೆ. ಇವಾಗ ಒಳಗಡೆ ಇರುವಂಥ ಬಟ್ಟೆನ ಆಚೆ ತೊಗೊಂಡು ಬಂದಿದ್ದೀನಿ. ಸೊ ನೋಡ್ತಾ ಇರ್ಬೋದು. ಸೊ ಮತ್ತೆ ಕಾರ್ನರಲ್ಲಿ ಏನು ಮಾಡಬೇಕು ಅಂದರೆ ನಾವು ಸಿಂಪಲ್ಲಾಗಿ ಹೊಲಿಗೆನ ಹಾಕ್ತಾ ಹೋಗಬೇಕಾಗುತ್ತೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ನಾನು ಯಾವ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯೇ ಮಾಡ್ತಾ ಹೋಗಿ. ಓಕೆ, ಯಾವುದೇ ರೀತಿ ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಸ್ಟಿಪ್ಪಾಗಿ ಕರೆಕ್ಟಾಗಿ ಬರುತ್ತೆ. ಆ್ಯಂಡ್ ಆರ್ಗೆನ್ಸಾ ಬಟ್ಟೆ ಅಲ್ವಾ, ತುಂಬ ಸಿಂಪಲ್ಲಾಗಿ ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನಾಗಿ ಬರ್ತಾಯಿದೆ. ಹಾರ್ಡಲ್ಲಿ ತೊಗೊಳ್ಳಿ, ಶಾಪ್ ಓನರ್ಗೆ ಹೇಳಿಬಿಡಿ. ಆ್ಯಂಡ್ ಹೋಲ್ಸೇಲರ್ ಯಾರಿದ್ದಾರೆ ಅಂತ ಸ್ವಲ್ಪ ಗೂಗಲಲ್ಲಿ ಸರ್ಚ್ ಮಾಡಿ, ಬಟ್ಟೆ ಫ್ಯಾಬ್ರಿಕ್ ನಿಮಗೆ ಬೇಕು ಅಂದರೆ. ಇಲ್ಲಾಂತಂದರೆ ನಾವು ತೊಗೊಳ್ಳಲು ಹೇಳ್ತೀವಿ, ಬಟ್ ಆದರೆ ಹೊರಗಡೆಯಿಂದ ತರಿಸೋದು ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಹೀಗಾಗಿ ನಾನು ಹೇಳ್ತಾ ಇದ್ದೆ ಅಷ್ಟೇ. ಆ್ಯಂಡ್ ಅದರ್ವೈಸ್ ನಾನು ಹೇಳುವಂಥ ಸ್ಕ್ರಂಚಸ್ ಎಲ್ಲ ಮಾಡಬೇಕು ಅಂದರೆ ನೀವು ಸೀರೆ ಕೂಡ ಯೂಸ್ ಮಾಡ್ಬೋದು. ಹೋಲ್ಸೇಲಲ್ಲಿ ರಬ್ಬರ್ ಸಿಲ್ಕ್ ಎಲ್ಲ ಅಂತ ಮೊದಲು ಬರ್ತಾಯಿತ್ತು, ಪ್ಲೇನ್ ಸಾಡೀಸ್ ಎಲ್ಲ ಬರ್ತಾಯಿತ್ತು, ನೆನಪಿದೆ ನಿಮಗೆ. ಸೊ ಆ ಬಟ್ಟೆ ಎಲ್ಲ ಯೂಸ್ ಮಾಡ್ಬೋದು. ಆ ರೀತಿ ಹೊಸ ಸೀರೆಗಳನ್ನ ಕೂಡ ನೀವು ಯೂಸ್ ಮಾಡ್ಬೋದು ಹೇರ್ ಸ್ಕ್ರಂಚಿಗೆ. ಬಟ್ ಆದರೆ ಅದು ಫ್ಯಾಬ್ರಿಕ್ ಸ್ವಲ್ಪ ನೋಡಿ ತೊಗೋಬೇಕಾಗುತ್ತೆ. ಸೊ ಆ ರೀತಿ ಕೂಡ ಮಾಡ್ತಾರೆ. ಬಟ್ ಆದರೆ ನಿಮಗೆ ಸ್ವಲ್ಪ ಪ್ರೈಸು ಸ್ವಲ್ಪ ಲೋ ಆಗಿಬಿಡುತ್ತೆ ಆಟೋಮೆಟಿಕ್ಲಿ. ಇಲ್ಲ ನಮಗೆ ಪ್ರೊಫೆಷ್ನಲ್ಲೇ ಹೊಲಿತೀವಿ, ನಾವು ಪ್ರೊಫೆಷ್ನಲ್ಲೇ ಮಾಡ್ತೀವಿ ಅಂತ ಅನ್ನೋರಿಗೆ ಹೋಲ್ಸೇಲರ್ನೇ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ನೋಡಿ ಕಾರ್ನರ್ಗೆ ನಾನಿವಾಗ ಸ್ಟಿಚ್ ಹಾಕಾಗಿದೆ. ಆ್ಯಂಡ್ ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಹಾಕಿದ್ದೀನಿ ಅಂತೇಳಿ. ಸೇಮ್ ಆ್ಯಸ್ ಇಟ್ ಈಸ್ ನಾನು ರೆಡ್ ಕಲರ್ದು ಕೂಡ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ, ಸೇಮ್ ಆ್ಯಸ್ ಇಟ್ ಈಸ್ ಎರಡೂ ಕೂಡ. ಇನ್ನು ಇದಲ್ಲದೆ ಅರ್ಧ ಇಂಚು ಬಿಟ್ಟು ಮತ್ತೆ ನಾನು ರೌಂಡ್ ಸರ್ಕಲಲ್ಲಿ ಮತ್ತೊಂದು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟು. ಓಕೆ, ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಹಾಕಿದ್ದೇನೆ ಅಂತ. ಅರ್ಧ ಇಂಚು ತೊಗೊಳ್ಳಿ, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಓಕೆ, ಸೊ ಎಷ್ಟು ಜಾಸ್ತಿ ತೊಗೋತೀರ ಅಷ್ಟೇ ಪ್ರಾಡಕ್ಟ್ ಹಾಳಾಗುತ್ತೆ. ಸೊ ಹೀಗಾಗಿ ಅರ್ಧ ಇಂಚಿಗಿಂತ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ನೋಡ್ಕೊಂಬಿಟ್ಟು ಒಂದು ರೌಂಡ್ ಸರ್ಕಲಲ್ಲಿ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೇ ಸ್ಟಿಚ್ ಹಾಕ್ತಾ ಹೋಗಬೇಕಾಗುತ್ತೆ. ಹೇಗೆ ಹಾಕಿದ್ದೀನಿ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಓಕೆ, ನೋಡ್ತಾ ಇದ್ದೀರಾ, ಮೊದಲು ಇಲ್ಲಿ ನೋಡಿ ಈ ರೀತಿ ಒಂದು ಅರ್ಧ ಇಂಚು ಬಿಟ್ಬಿಟ್ಟು ಒಳಗಡೆಯಿಂದ ಮತ್ತೆ ಒಂದು ಹೊಲಿಗೆ ಹಾಕಿದ್ದೀನಿ. ಇದು ಕಂಪ್ಲೀಟ್ಲಿ ಎಲ್ಲಿಯೂ ಕೂಡ ಓಪನ್ ಇಲ್ಲ. ಅಂದರೆ ಇದು ಈ ರೀತಿ ಒಂದು ಲೇಸ್ಗಳು ಸಿಗುತ್ತೆ ಮಾರ್ಕೆಟಲ್ಲಿ, ಲೇಸ್ ತೊಗೊಳ್ಳಿ. ಓಕೆ, ಇಲ್ಲಿ ನಾನು ಸಿಲ್ವರು ಮತ್ತು ಸ್ವಲ್ಪ ಕಾಪರ್ದು ಇದನ್ನು ತೊಗೊಂಡಿದ್ದೀನಿ ಲೇಸು. ಸೇಮ್ ಆ್ಯಸ್ ಇಟ್ ಈಸ್ ತೊಗೊಂಡ್ರಂತೂ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಲೇಸ್ ಆ ರೀತಿ ನಮಗೆ ಸಿಗ್ತಾ ಇಲ್ಲ ಅಂದರೆ ನೀವು ಬೇರೆ ಯಾವುದಾದ್ರೂ ಒಂದು ರೀತಿಯಿಂದ ನೋಡ್ಕೊಂಡು ತೊಗೋಬೋದು. ಓಕೆ, ಸೊ ನಾನು ಇವಾಗ ಲೇಸನ್ನು ಕಾರ್ನರ್ಗೆ ಅಟ್ಯಾಚ್ ಮಾಡ್ತೀನಿ. ಓಕೆ, ಸೊ ಈ ರೀತಿ ನೋಡ್ತಾ ಇದ್ದೀರಾ, ಸ್ವಲ್ಪ ಇದೇ ರೀತಿ ನೋಡ್ಕೊಂಬಿಟ್ಟು ಸ್ಟಿಚ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯೇ ಸ್ಟಿಚ್ ಮಾಡ್ತಾ ಹೋಗಿ. ಮತ್ತು ಏನು ನಮ್ಮದು ಲೇಸ್ ಹಚ್ತಾ ಇದ್ದೀವಿ, ಲೇಸು ತುದಿಯಲ್ಲಿ ಹೊರಭಾಗದಲ್ಲಿ ಇರಬೇಕು, ಅದ್ರ ಮೇಲೆ ಫ್ರಂಟ್ ಇದನ್ನು. ಆ್ಯಂಡ್ ಬ್ಯಾಕ್ ಸೈಡ್ ನೋಡ್ತಾ ಇದ್ದಾರೆ ಲೇಸು ಸ್ವಲ್ಪ ಕೆಳಗಡೆ ಇರಬೇಕು. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ.
ಒಂದು ಸಾರಿ 2 ಸಾರಿ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ತಪ್ಪು ಮಾಡಿದ್ರು ಕೂಡ ಹಳೆಯ ಫ್ಯಾಬ್ರಿಕ್ ತೊಗೊಂಡು ಯೂಸ್ ಮಾಡಿ ಕರೆಕ್ಟಾಗಿ ಬಂದಮೇಲೆ ಹೊಸ ಪ್ರಾಡಕ್ಟ್ನ ರೆಡಿ ಮಾಡಿ. ಸೊ ಕಾರ್ನರಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ನಾನು ಇದನ್ನೇ ಸ್ಟಿಚ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡಿ ಈ ರೀತಿ ನಾನು ಅಟ್ಯಾಚ್ ಮಾಡ್ತಾ ಹೋಗ್ತೀನಿ. ಸೇಮ್ ಆ್ಯಸ್ ಇಟ್ ಈಸು ರೆಡ್ ಕಲರ್ದು ಕೂಡ ನಾನು ಅದೇ ರೀತಿಯೇ ಲೇಸ್ನ ಹಾಕ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಟೈಮ್ ಸ್ವಲ್ಪ ಸೇವ್ ಆಗಲಿ ಅಂತ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿದ್ದೀನಿ. ಆ್ಯಂಡ್ ಒಂದಕ್ಕೆ ರೆಡ್ ಕಲರ್ಗೆ ನಾನು ಸಿಲ್ವರ್ ಲೇಸ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಆನಂದಿ ಲೈಟ್ ಸ್ಕೈ ಬ್ಲೂ ಏನು ಕಲರ್ ತೊಗೊಂಡಿದ್ದೀನಿ ಅದಕ್ಕೆ ಕಾಪರ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಎರಡರಲ್ಲಿ ಯಾವುದು ಚೆನ್ನಾಗಿ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಇದು ಯಾವಾಗ ಫೆಸ್ಟಿವಲ್ ಸೀಸನ್ ಆಯಿತು ಮತ್ತು ಮೇನ್ ಮದುವೆಯಲ್ಲಿ ಓಕೆ ಹೆಣ್ಮಕ್ಳಿಗೆ ಏನು ಇವಾಗ ಏನಾದರೂ ಮದುವೆ ಕೊಡ್ತಾ ಇರ್ತಾರಲ್ವ, ಅಂದರೆ ಒಂದು ಜ್ಯುವೆಲ್ರೀಸ್ ಕೊಡ್ತಾ ಇರ್ಬೋದು ಅಥವಾ ಬೇರೆ ಏನಾದರೂ ಶಗುನ್ ಅಂತ ಹೇಳ್ಬಿಟ್ಟು ನಾವು ಕಾಲ್ಗೆಜ್ಜೆ ಎಲ್ಲ ಕೊಡ್ತಾ ಇರ್ತೀವಿ ಅಥವಾ ಏನಾದರೂ ಕೊಡ್ತಾ ಇರ್ತೀವಿ ಅವ್ರಿಗೆ ಅಲ್ವಾ. ಸೊ ಅದು ಕೊಡುವಾಗ ಏನು ಮಾಡ್ತಾರೆ ಅಂದರೆ ಇದನ್ನೇ ಯೂಸ್ ಮಾಡ್ತಾರೆ. ನಾವಿರೋ ಕಡೆ ಇವಾಗ ಹೇಗಿದೆ ಅಂತಂದರೆ ಇದೇ ರೀತಿ ಒಂದು ಪೋಟ್ಲಿ ಬ್ಯಾಗ್ಸ್ಗಳನ್ನ ಇವಾಗ ಸುಮಾರು ಜನ ಆರ್ಡರ್ ಮಾಡಿ ತರಿಸ್ತಾ ಇದ್ದಾರೆ. ಸೊ ಅದೇ ಒಂದು ಪೋಟ್ಲಿ ಬ್ಯಾಗನ್ನು ನಾನಿಲ್ಲಿ ರೆಡಿ ಮಾಡಿರುವಂಥದ್ದು. ಮತ್ತು ಟ್ಯಾಸಲ್ಸ್ ಏನು ಹಾಕ್ತಾ ಇದ್ದೀನಿ ಅದು ತುಂಬ ಹೆವಿ ತೊಗೊಳಕ್ಕೆ ಹೋಗಬೇಡಿ, ತುಂಬ ಲೈಟ್ ವೆಯ್ಟಾಗಿ ತೊಗೊಳ್ಳಿ. ಆ್ಯಂಡ್ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡಿ. ಮತ್ತು ಅದರ ಲೇಸ್ ಏನಿರುತ್ತೆ ಲೇಸ್ ಸ್ವಲ್ಪ ಡೆಕೋರೇಟೆಡ್ ಮತ್ತು ಹೆವಿ ಇರೋದನ್ನು ತೊಗೋಬೇಕಾಗುತ್ತೆ. ಬಟ್ ಅಕಾರ್ಡಿಂಗ್ ಟು ಸೈಜ್ ವೈಸು ಇದು ಸ್ವಲ್ಪ ದೊಡ್ಡದು ಸಣ್ಣದು ನೀವು ಮಾಡ್ಕೊಬೋದು. ನಾನು ನಾರ್ಮಲಿ ಈ ರೀತಿ ಡೋರಿ ಯೂಸ್ ಮಾಡ್ತಾ ಇದ್ದೀನಿ. ಡೋರಿ ಇದು ನಿಮಗೆ ಒಂದು 5 ರೂಪಾಯಿಗೆ ಒಂದು 4 ರಿಂದ 5 ಮೀಟ್ರ್ ನನಗೆ ಕೊಟ್ಟಿರುವಂಥದ್ದು. ಇದು ಆ್ಯಕ್ಚುಲಿ ಕಡಿಮೆ ರೇಟಿಗೆ ಸಿಗುತ್ತೆ. ಒಂದು 10 ರೂಪಾಯಿ ಕೊಟ್ಟರು ಕೂಡ ಒಂದು 5 ಮೀಟ್ರ್ ಕೂಡ ಕೊಡ್ತಾರೆ ನಾರ್ಮಲ್ ಶಾಪಲ್ಲಿ ಕೂಡ. ಸೊ ಅದನ್ನೇ ಯೂಸ್ ಮಾಡಿದ್ದೀನಿ. ಸೊ ನೀವು ಬೇಕಂದರೆ ಇದನ್ನು ಕೂಡ ಯೂಸ್ ಮಾಡ್ಬೋದು. ನಾರ್ಮಲಿ ಇದು ಒಂದು ಸ್ವಲ್ಪ ದಾರದ ಥರ ಇರುತ್ತೆ, ಸ್ವಲ್ಪ ದಪ್ಪ ಇರುತ್ತೆ ಅಷ್ಟೇ, ಗೋಲ್ಡ್ ಕಲರ್ ಇರುತ್ತೆ. ಸೊ ಇದನ್ನು ಯೂಸ್ ಮಾಡ್ಬೋದು ನೀವು. ನಾನು ಮಧ್ಯದಲ್ಲಿ ಇನ್ನೂ ಅರ್ಧ ಇಂಚು ಬಿಟ್ಟು ಹೊಲಿಗೆ ಹಾಕಿದ್ದೆ, ಅಲ್ಲಿನೇ ಇದನ್ನು ಪಿನ್ನಿನಿಂದ ಇದನ್ನು ಈ ರೀತಿ ಹಾಕ್ತಾ ಹೋಗ್ತಾ ಇದ್ದೀನಿ. ಒಂದು ಚಿಕ್ಕ ಸುಂದರವಾದಂಥ ಪೋಟಲಿ ಬ್ಯಾಗ್ ಇದು. ಇದೇ ಮೇನ್ ಅಂತಂದರೆ ನಾನು ಹೇಳಿದ್ದೀನಿ, ಇದು ಮದುವೆ ಫೆಸ್ಟಿವಲ್ಲು ಅಲ್ಲಿ ಹೆಣ್ಮಕ್ಳಿಗೆ ಕೊಡಬೇಕಂತ ಅಂದ್ಕೊಳ್ಳುವಾಗ ಅಥವಾ ಯಾರ್ದು ಗಿಫ್ಟು ರಿಟರ್ನ್ ಗಿಫ್ಟ್ ಅಂತೂ ಕೂಡ ಹೇಳ್ತೀವಿ. ಓಕೆ, ಯಾವುದಾದ್ರೂ ಇವಾಗ ಕುಬ್ಸಕ್ಕೆ ಜನ ಬಂದಿರ್ತಾರೆ ಅಥವಾ ಬರ್ಡೇ ಬಂದಿರ್ತಾರೆ, ಯಾವುದಾದ್ರೂ ಒಂದು ಪೂಜೆಗೆಲ್ಲ ಬಂದಿರ್ತಾರೆ, ಪೂಜೆ ಎಲ್ಲ ಮಾಡ್ತಾಯಿರ್ತೀವಿ, ವರಮಹಾಲಕ್ಷ್ಮಿ ಪೂಜೆ ಎಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಹೆಣ್ಮಕ್ಳು ಬಂದವ್ರಿಗೆ ಅರಿಶಿನ ಕುಂಕುಮ ಜೊತೆ ಏನಾದರೂ ಕೊಡಬೇಕು ಅಂತಂದರೆ ಗಿಫ್ಟು ಅದೇನೇ ಆಗಿರಬಹುದು, ಅದನ್ನು ಇದರಲ್ಲಿ ಇಟ್ಟು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಹೇಳ್ತಾ ಇರೋದು. ಬಟ್ ಈ ಕಡೆ ನಾರ್ತ್ ಇಂಡಿಯಾದಲ್ಲಿ ಹೇಗಿದೆ ಅಂತಂದರೆ ಇಲ್ಲೆಲ್ಲ ಹೆಣ್ಮಕ್ಳಿಗೆ ಏನಾದರೂ ಜ್ಯುವೆಲ್ರೀಸ್ಗಳನ್ನ ಇಟ್ಕೊಡ್ತಾರೆ. ಅದು ಕಾಲ್ಗೆಜ್ಜೆ ಮತ್ತು ಉಂಗುರ ಬಂಗಾರದ್ದು ಏನಾದರೂ ಐಟಮ್ ಕೊಡುವಾಗ ಇದನ್ನ ಇದರಲ್ಲಿ ಹಾಕಿ ಕೊಡ್ತಾರೆ. ಅದರ್ವೈಸು ರಿಟರ್ನ್ ಗಿಫ್ಟ್ ಅಂತೂ ಕೂಡ ಇದನ್ನು ನಮ್ಮ ಹತ್ರ ತೊಗೊಂಡು ಹೋಗ್ತಾರೆ. ಸುಮಾರು ಜನ ಇವಾಗ ಇದನ್ನು ಆರ್ಡರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಹೇಗಿರುತ್ತೆ ಅಂದರೆ ರಿಟರ್ನ್ ಗಿಫ್ಟು, ಯಾರು ಗಿಫ್ಟ್ ಆಲ್ರೆಡಿ ಬಂದಿರ್ತಾರೆ ಗೆಸ್ಟ್ ಅಂಥವ್ರಿಗೆ ಈ ರೀತಿ ಒಂದು ಏನಾದರೂ ಜ್ಯುವೆಲ್ರೀಸ್ ಕೊಡ್ಬೋದು ಅಥವಾ ಬೇರೆ ಏನೋ ಇಟ್ಬಿಟ್ಟು ಅದನ್ನು ರಿಟರ್ನ್ ಗಿಫ್ಟ್ ಅಂತ ಕೂಡ ಕಳಿಸ್ತಾರೆ ಗೆಸ್ಟ್ಗಳಿಗೆ. ಅವ್ರಿಗೂ ಕೂಡ ಖುಷಿ ಆಗುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಏನೋ ಒಂಥರ ಕೊಟ್ಟರು ಅಂತ ಹೇಳಿ ಅದು ನೆನಪುಳಿಯುತ್ತೆ ಅಲ್ವಾ. ಸೊ ಇಲ್ಲಿ ನಾನು 2 ಪ್ರಾಡಕ್ಟ್ನ ರೆಡಿ ಮಾಡಿದ್ದೀನಿ. 2 ಪ್ರಾಡಕ್ಟ್ನ ಕಳಿಸ್ತೀವಿ. ಸೊ ಇದರಲ್ಲಿ ಏನು ಓಕೆ ಆಯಿತು ನೋಡೋಣ. ಓಕೆ, ಸೊ ಅವ್ರಿಗೆ ಇಷ್ಟ ಆದರೆ ಸೊ ಅದೇ ರೀತಿ ಪ್ರಾಡಕ್ಟ್ಗಳು ಯಾವ್ಯಾವ ಕಲರಿಗೆ ಬೇಕು ಅಂತ ಅವ್ರು ನಮಗೆ ಹೇಳ್ತಾರೆ, ಅದೇ ರೀತಿ ನಾವಿಲ್ಲಿ ರೆಡಿ ಮಾಡಿ ಅವ್ರಿಗೆ ಕಳಿಸ್ತೀವಿ. ಸೊ ಈ ಪ್ರಾಡಕ್ಟ್ ತುಂಬಾ ಈಸಿ ಇದೆ ಮಾಡೋದಕ್ಕೆ. ಮತ್ತು ಒಂದಿಬ್ಬರು ಹೆಣ್ಮಕ್ಳಾದರೆ ಸಾಕು, ತುಂಬ ಮನೆಯಿಂದಲೇ ಕೂತ್ಕೊಂಡು ತುಂಬ ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿ ಕಳಿಸ್ಬೋದು. ಸ್ಪೆಷಲಿ ನಾನು ಹೇಳಿದ್ದೀನಿ ಇದನ್ನು ಯಾವುದಾದ್ರೂ ಒಂದು ಒಕೇಶನಲ್ಲಿ ರಿಟರ್ನ್ ಗಿಫ್ಟಿಗೆ ಮೇನ್ ಮುಖ್ಯವಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ನಾರ್ತ್ ಇಂಡಿಯಾದಲ್ಲಿ ಇದನ್ನು ರಿಟರ್ನ್ ಗಿಫ್ಟಿಗೋಸ್ಕರ ನಮಗೆ ಆರ್ಡರ್ ಕೊಡ್ತೀವಿ ಅಂತ ಹೇಳಿರುವಂಥದ್ದು. ನೀವು ಬೇಕು ಅಂದರೆ ಇದನ್ನೆಲ್ಲ ಪೂಜೆಗೆಲ್ಲ ಕೊಡ್ಬೋದು ಅಥವಾ ಯಾವುದಾದ್ರೂ ಹೆಣ್ಮಕ್ಳಿಗೆ ಸಿಂಧೂರು ಅಂತ ಇರುತ್ತೆ ನೋಡಿ, ಕುಂಕುಮ ಪೇಟೆ ಎಲ್ಲ ಇಟ್ಕೊಂಡು ಅದನ್ನು ಕೂಡ ಕೊಡ್ಬೋದು. ಇದರಲ್ಲಿ ಇಟ್ಟು ಬೇರೆ ಏನೇ ಒಂದು ಕೊಡೋದಕ್ಕೆ ಹೆಣ್ಮಕ್ಳು ಯೂಸ್ ಮಾಡ್ತಾರೆ. ನೀವು ಬೇಕು ಅಂತಂದರೆ ಇದನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಈ ಪ್ರಾಡಕ್ಟು ನಿಮಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ನನಗೆ ಕಾಮೆಂಟಲ್ಲಿ ತಿಳಿಸಿ. ಓಕೆ ಸಿದ್ರೆ ಐ ಹೋಪ್ ಇದು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ನೀವು ಬೇಕಂದರೆ ನಿಮ್ಮ ಒಂದು ಪ್ರಾಡಕ್ಟಲ್ಲಿ ಈ ಪ್ರಾಡಕ್ಟು ಕೂಡ ಆ್ಯಡ್ ಮಾಡ್ಕೋಬೋದು. ಓಕೆ, ನೋಡೋದಕ್ಕೆ ತುಂಬ ಈಸಿ ಇದೆ ಅಲ್ವಾ. ಬಟ್ ಮಾಡೋಕ್ಕೆ ನೀವು ಹೋದರೆ ಅಂತಂದರೆ ತುಂಬಾ ಬೇಗ ಆಗಿಬಿಡುತ್ತೆ. ಇದು ಒಂದು ದಿನದಲ್ಲಿ ಏನಿಲ್ಲ ಅಂತಂದರೆ ಒಂದು 50-60 ಪೀಸ್ ನೀವು ಹೊಲಿಬೋದು. ಓಕೆ, ಸೊ ಆಲ್ ದಿ ಬೆಸ್ಟ್. ಯಾರು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕಾಮೆಂಟಲ್ಲಿ ತಿಳಿಸಿ. ಮತ್ತು ಪ್ರಾಡಕ್ಟ್ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಮೆನ್ಷನ್ ಮಾಡಿ. ಮತ್ತು ವಿಡಿಯೋ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಪ್ಲೀಸ್ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ತಪ್ಪದೇ ಕೊಡಿ. ಮುಂದಿಡೋದು ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.